ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಇಡೀ ದೇಶದ ಗಮನವನ್ನ ಸೆಳೀತಾ ಇದೆ. ಯಾವುದೇ ಒಳ್ಳೆ ಕೆಲಸಕ್ಕಲ್ಲ, ಅದಕ್ಕೆ ಬದಲಾಗಿ ಅತ್ಯಂತ ಹೇಯ ಕೆಲಸದಿಂದಾಗಿ ಗಮನವನ್ನ ಸೆಳೀತಾ ಇದೆ. ಅದೇನು ಅಂತ ಹೇಳಿದ್ರೆ ಈ ಹನಿಜಾಲ. ಈ ಹನಿಜಾಲದ ಮುಖಾಂತರ ಬಹಳಷ್ಟು ರಾಜಕಾರಣಿಗಳನ್ನ ಇವರು ತಮ್ಮ ಜಾಲದಲ್ಲಿ ಬೀಳಿಸ್ಕೊಳ್ಳಿಕ್ಕೆ ಪ್ರಯತ್ನಿಸಿದ್ದಾರೆ ಅನ್ನುವ ಒಂದು ಸುದ್ದಿ ಕೆಲ ದಿನಗಳಿಂದ ಹರಿದಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತಾಡಿದೆ ನಾನು ಈಗಾಗಲೇ. ಅದೇನೇ ಇರಲಿ, ಈಗ ಏನಾಗಿದೆ ಅಂದ್ರೆ ಈ ಹನಿಜಾಲದ ಹಿಂದಿರುವಂತಹ ರೂವಾರಿ ಯಾರು, ಅವರ ಉದ್ದೇಶ ಏನು, ಈ ಎಲ್ಲ ವಿಷಯಗಳು ಒನ್ ಬೈ ಒನ್ ಹೊರಗೆ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ನಿಮ್ಮೆಲ್ಲರೂ ಕಾಫಿ ಆಯ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಹನಿಜಾಲದ ಹಿಂದೆ ಓರ್ವ ಅತ್ಯಂತ ಪ್ರಭಾವಿ ರಾಜಕಾರಣಿ ಇದ್ರು ಅಂತ ಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ. ಅವರ ಇಂಟೆನ್ಷನ್ ಏನು, ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವರಿದ್ದಾರೆ. ಅದಕ್ಕಾಗಿ ಕೆಲವರು ಅವರ ಎದುರಾಳಿಗಳು ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನು ಮಟ್ಟ ಹಾಕಬೇಕು ಅಂತಕೊಂಡು ಈ ಹನಿಜಾಲವನ್ನು ಉಪಯೋಗಿಸ್ಕೊಳ್ತಾ ಇದ್ರು ಅಂತಕೊಂಡು ಹೇಳ್ತಾ ಇದ್ದಾರೆ. ಈಗಾಗಲೇ ಮುನಿರತ್ನವರು ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಅವರು ಕೂಡ ಒಬ್ಬ ಸಂತ್ರಸ್ತ. ಈ ವಿಷಯದಲ್ಲಿ ಅವ್ರ ಮೇಲೆ ಕೇಸ್ ಕೂಡ ಆಗಿದೆ, ಜೈಲಿಗೆ ಹೋಗಿ ಕೂಡ ಬಂದಿದ್ದಾರೆ, ನಿಮ್ಗೆ ಗೊತ್ತಿದೆ. ಅವ್ರು ಕೂಡ ಹೇಳ್ಬಿಟ್ಟಿದ್ದಾರೆ ಇದ್ರ ಹಿಂದೆ ಡಿ.ಕೆ. ಬ್ರದರ್ಸ್ ಇದ್ದಾರೆ ಅಂತಕೊಂಡು ಹೇಳಿದ್ರು. ಅಂದ್ರೆ ಅವ್ರಿಗೆ ಆಗಿರುವಂತ ಸಮಸ್ಯೆ ಇದೆಯಲ್ಲ, ಅದ್ರ ಹಿಂದೆ ಡಿ.ಕೆ. ಬ್ರದರ್ಸ್ ಇದ್ದಾರೆ ಅಂತ ಹೇಳ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಈಗ ರಾಜಣ್ಣ ಅವರು ಎಕ್ಸ್ಪೋಸ್ ಮಾಡ್ತಾ ಇದಾರಲ್ಲ, ಈ ಜಾಲದ ಹಿಂದಿರುವಂತಹ ಮುಖ್ಯ ರೂವಾರಿ ಯಾರು, ಈ ಒಂದು ಸಿಡಿ ಫ್ಯಾಕ್ಟರಿ ಇದೆಯಲ್ಲ ಇದರ ಓನರ್ ಯಾರು, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಹೆಸರುಗಳು ಕೂಡ ಮುನ್ನೆಲೆ ಬರ್ತಾ ಇದೆ, ಆದ್ರೆ ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಇದ್ರ ಮಧ್ಯದಲ್ಲಿ ವಿಧಾನಸಭೆಯಲ್ಲಿ ಕೂಡ ಬಹಳಷ್ಟು ಹೋರಾಟ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷ ತನಿಖೆ ಆಗಬೇಕು, ಇದೆಲ್ಲವೂ ನಡೀತಾ ಇದೆ. ಒಂದಂತೂ ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಇವರು SIT ರಚನೆ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಹಾಗೆ ಪೊಲೀಸ್ ತನಿಖೆ ಕೂಡ ಇದ್ರಲ್ಲಿ ನಡೆಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಹುಶಃ ನ್ಯಾಯಾಂಗ ತನಿಖೆ ಅಂತ ಹೇಳ್ಕೊಂಡು ಒಂದು ತನಿಖಾ ತಂಡವನ್ನ ರೆಡಿ ಮಾಡ್ತಾರೆ. ಆ ತಂಡದಿಂದನೇ ಇದು ತನಿಖೆ ಆಗ್ತದೆ. ಕೊನೆಗೆ ಫೈಲ್ ಸೀಕ್ರೆಟ್ ಆಗಿ CM ಆಫೀಸಿಗೆ ಬರ್ತದೆ. CM ಅದನ್ನು ನೋಡ್ತಾರೆ ಅಷ್ಟೇ. ಅದು ಸೈಡಲ್ಲಿ ಇರ್ತದೆ ಹೊರತು ಎಲ್ಲಿಯೂ ಕೂಡ ಯಾರ ಹೆಸರು ಎಂದಿಗೂ ಎಕ್ಸ್ಪೋಸ್ ಆಗಲ್ಲ, ಅದಂತೂ ಖಂಡಿತ. ಹೆಚ್ಚು ಅಂತ ಹೇಳಿದ್ರೆ ಈ ಹೆಸರುಗಳನ್ನ ಯಾರು ಇದ್ದಾರೆ ಇದರಿಂದ ಎಲ್ಲದನ್ನು ತಿಳ್ಕೊಂಡು ಅದನ್ನ ಹೈಕಮಾಂಡಿಗೆ ತಿಳಿಸುವಂತಹ ಕೆಲಸ ನಡೀಬಹುದು ಹೊರತು ಬೇರೆ ಇನ್ನೇನು ಆಗಲ್ಲ. ಇಲ್ಲಿ ಯಾರ ಹೆಸರು ಹೊರಗಡೆ ಬರೋದಿಲ್ಲ. ಇದನ್ನ ನೀವು ಬರ್ದಿಟ್ಕೊಳ್ಳಿ. ರಾಜಣ್ಣ ಅವ್ರನ್ನ ಯಾವ ರೀತಿಯಲ್ಲಿ ಈ ಬಲೆ ಬೀಳಿಸ್ಲಿ ಪ್ರಯತ್ನ ಪಟ್ಟರು ಅದು ಹೊರಗಡೆ ಬರ್ತಾ ಇದೆ. ಅದ್ರ ಜೊತೆಯಲ್ಲಿ ಇನ್ನಿಬ್ರು ಮಿನಿಸ್ಟರ್ಗಳು ಯಾರೋ ಇದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರು ಇಲ್ಲಿವರೆಗೂ ಕೂಡ ನಮ್ಮ ಮೇಲೆ ಪ್ರಯತ್ನ ನಡೆದಿದೆ ಅಂತಕೊಂಡು ಹೇಳ್ಕೊಂಡಿಲ್ಲ. ಹಾಗಾಗಿ ಅವ್ರ ಹೆಸರು ಕೂಡ ಇನ್ನು ಎಲ್ಲಿ ಹೊರಗಡೆ ಬಂದಿಲ್ಲ. ಆದ್ರೆ ರಾಜಣ್ಣ ಅವ್ರು ನಿನ್ನೆ ಒಪ್ಕೊಂಡು ಬಿಟ್ಟಿದ್ದಾರೆ, ಹೌದು ನನ್ನ ಮೇಲೆ ಈ ರೀತಿ ನಡೆದಿದೆ ಅಂತೇಳಿ ಹೇಳಿದ್ರು. ಅದು 2-3 ಬಾರಿ ನಡೆದಿದೆ ಪ್ರಯತ್ನ ಅಂತಕೊಂಡು ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒನ್ ಬೈ ಒನ್ ವಿಷಯಗಳು ಹೊರಗಡೆ ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 6 ತಿಂಗಳಿಂದ ರಾಜಣ್ಣನವ್ರನ್ನ ಈ ಒಂದು ಕೆಡ್ಡದಲ್ಲಿ ಕೆಡವಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಹಿಂದಿದ್ದಂತ ಮುಖ್ಯ ಕಾರಣ ಏನಂದ್ರೆ ರಾಜಕೀಯ ಕಾರಣ ಅಷ್ಟೇ. ಯಾರೋ ಒಬ್ಬರಿಗೆ ಮೇಲೆ ಬರಲಿಕ್ಕೆ ರಾಜಣ್ಣವ್ರು ಅಡ್ಡಿ ಆಗ್ತಾ ಇದ್ರು, ಅಥವಾ ರಾಜಣ್ಣವರು ಅವರ ವಿರುದ್ಧವಾಗಿ ನೇರವಾಗಿ ತೊಡೆತಟ್ಟಿ ನಿಂತು ಬಿಟ್ಟಿದ್ರಂತೆ. ಅದರಿಂದಾಗಿ ಇವ್ರನ್ನ ಹೇಗಾದ್ರೂ ಮಾಡಿ ರಾಜಕೀಯವಾಗಿ ಮುಗಿಸ್ಬೇಕು ಅಥವಾ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರಯತ್ನ ನಡೆದಿದೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಯಾರು ಅದನ್ನ ಮತ್ತೆ ನೋಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ರೀತಿಯಾಗಿ ಇವ್ರನ್ನ ಬಲೆ ಕೆಡವಲಿಕ್ಕೆ ಪ್ರಯತ್ನ ನಡೀತು ಅದನ್ನ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಈ ಹಿಂದೆ ಹೆಚ್ಚು ಕಡಿಮೆ ಒಂದು 6 ತಿಂಗಳಿಂದ ಇದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ರಲ್ಲ, 6 ಅಥವಾ 7 ತಿಂಗಳಿಂದ ನಡೀತಾ ಇತ್ತಂತೆ. ಆ ದಿನದಿಂದ ರಾಜಣ್ಣ ಅವ್ರನ್ನ ಅಪ್ರೋಚ್ ಮಾಡ್ಲಿಕ್ಕೆ ಪ್ರಯತ್ನ ನಡೀತಾ ಇತ್ತು. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಓರ್ವ ಯುವ ನಾಯಕ ಇದರ ನೇತೃತ್ವ ವಹಿಸಿದ್ದಾನೆ ಅಂತ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಆ ಯುವ ನಾಯಕ ಒಂದು ತಂಡವನ್ನೇ ಕಟ್ಕೊಂಡಿದ್ದ. ಅಂದ್ರೆ ಇದರಲ್ಲಿ ಸ್ಪೆಷಲಿಸ್ಟ್ಗಳ ತಂಡ ಇತ್ತೊಂದು. ಆ ತಂಡವನ್ನ ಕಟ್ಕೊಂಡು ಇವರೆಲ್ಲರನ್ನು ಕೆಡ್ಡಕ್ಕೆ ಕೆಡವಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಬಹಳಷ್ಟು ಫೀಲ್ಡ್ಗಳಲ್ಲಿ ಎಕ್ಸ್ಪರ್ಟ್ಗಳಂತೇಳಿ ಇರ್ತಾರೆ. ಇನ್ನು ಮುಂದೆ ಯಾರನ್ನಾರು ಹನಿ ಜಾಲದಲ್ಲಿ ಯಾರನ್ನಾರು ಸಿಕ್ಕಿಸ್ಬೇಕು ಅಂದ್ರೆ ಇವ್ರನ್ನ ಅಪ್ರೋಚ್ ಮಾಡಬಹುದು. ಯಾಕಂದ್ರೆ ಇವ್ರು ಒಂದು ರೀತಿ ಎಕ್ಸ್ಪರ್ಟ್ಗಳು ಆಗ್ಬಿಟ್ಟಿದ್ದಾರೆ ಈಗ. ಹಾಗಾಗಿ ಈ ಎಕ್ಸ್ಪರ್ಟ್ ಟೀಮ್ ಅನ್ನ ಇಟ್ಕೊಂಡು ಅವ್ರಿಗೆ ಏನೆಲ್ಲ ಬೇಕು ಸಾಧನಗಳನ್ನೆಲ್ಲ ಕೊಟ್ಟಿದ್ರಂತೆ. ಅಂದ್ರೆ ಕ್ಯಾಮರಾಗಳೆಲ್ಲ ಬೇಕಾಗ್ತದಲ್ಲ, ಆ ಕ್ಯಾಮರಾಗಳನ್ನೆಲ್ಲವನ್ನೂ ಅವ್ರಿಗೆ ಕೊಟ್ಟಿದಾರಂತೆ. ಇದ್ರ ಮಧ್ಯದಲ್ಲಿ ಏನಾಗಿದೆ, 1-2-3 ಜನ ಯುವತಿಯರನ್ನ ಕರ್ಕೊಂಡು ಈ ಯುವ ನಾಯಕ ಇದ್ದಾನಲ್ಲ ಈತ ರಾಜಣ್ಣ ಅವರ ಆಫೀಸಿಗೆ ಬಂದಿದ್ದಾರೆ. ಬಂದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಈ ಯುವತಿಯರನ್ನ. ಅವರಿಂದ ಅವ್ರದ್ದು ಏನೋ ಒಂದು ಕೆಲಸ ಆಗ್ಬೇಕಿತ್ತು ಸರ್, ಹಾಗೆ ಈಗ ಗೊತ್ತಲ್ಲ ನಾರ್ಮಲ್ ಆಗಿ ಯಾವ ರೀತಿ ಮಾತಾಡ್ತಾರೆ ಅಂತ. ಬಹುಶಃ ಯಾವುದೋ ಕೋಆಪರೇಟಿವ್ ಸೊಸೈಟಿ ಸಂಬಂಧಪಟ್ಟಂತ ಕೆಲಸವೋ ಅಥವಾ ಬೇರೆ ಇನ್ನೇನೋ ನಡೆದಿರ್ತದೆ, ಅಥವಾ ಬೇರೆ ಏನೋ ಮಾಡ್ಲಿಕ್ಕೆ ಇವ್ರಿಗೆ ಹೆಲ್ಪ್ ಮಾಡಬೇಕು, ಈ ರೀತಿಯಾಗಿ ಬಂದಿರಬಹುದು. ಈ ಯುವ ನಾಯಕ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು, ಅವ್ರ ಫೋನ್ ನಂಬರ್ನ ಇವ್ರ ಕೈ ಕೊಟ್ಟರು, ಈ ತರ ಎಲ್ಲ ಆಗಿತ್ತು. ಆ ಸಂದರ್ಭದಲ್ಲೇ ಅವ್ರ ಜೊತೆಲಿ ಅವ್ರ ಎಕ್ಸ್ಪರ್ಟ್ ಟೀಮ್ ಏನಿತ್ತು ಅವರು ಕೂಡ ಅವ್ರ ಜೊತೆಲಿದ್ರು. ಅವರು ಆ ಸಂದರ್ಭದಲ್ಲೇ ಇವರ ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಕೂಡ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಥಮ ಭೇಟಿ ಇತ್ತಲ್ಲ, ಅದರ ವಿಡಿಯೋ ಚಿತ್ರೀಕರಣ ಕೂಡ ಇಲ್ಲಿ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಪುನಃ ಪ್ರಯತ್ನ ಪಟ್ಟಿದ್ದಾರೆ. ಇವ್ರನ್ನ ಪುನಃ ಇನ್ನೊಂದೆರಡು ಸರಿನೋ ಒಂದ್ಸರಿನೋ ಮೀಟ್ ಮಾಡಿದ್ದಾರೆ. ಅಲ್ಲಿವರೆಗೂ ರಾಜಣ್ಣ ಅವರಿಗೆ ಯಾವುದೇ ರೀತಿಯಂತ ಡೌಟ್ ಇರಲಿಲ್ಲ. ಆದ್ರೆ 2ನೇ ಬಾರಿ ಮೀಟ್ ಮಾಡಿದಾಗ
ಇವರಿಗೆ ಡೌಟ್ ಬರ್ಲಿಕ್ಕೆ ಶುರುವಾಗಿದೆ, ಏನೋ ನಡೀತಾ ಇದೆ ಅಂತೇಳಿ. ಆದ್ರಿಂದ ರಾಜಣ್ಣ ಅವರು ಏನು ಸ್ವಲ್ಪ ಅಲರ್ಟ್ ಆಗಿ ಇವ್ರನ್ನ ಯಾವ ರೀತಿ ನಾವು ಹಿಡಿಬೇಕು ಅಂದ್ರೆ ಇವ್ರು ಏನು ಆಪರೇಷನ್ ಮಾಡ್ತಾ ಇದ್ದಾರೋ ಅದಕ್ಕೆ ಕೌಂಟರ್ ಆಗಿ ಇನ್ನೊಂದು ಆಪರೇಷನ್ಸ್ ಮಾಡ್ಲಿಕ್ಕೆ ರಾಜಣ್ಣ ಅವರು ತಯಾರಿ ನಡೆಸಿದ್ರು. ಹಾಗಾಗಿ ಇವ್ರದ್ದೇ ಆದ ಇನ್ನೊಂದು ಟೀಮ್ ಅನ್ನ ಇವ್ರು ರೆಡಿ ಮಾಡ್ಕೊಂಡ್ರು. ಯಾಕಂದ್ರೆ ಏನಿದ್ರು ಕೂಡ ಇಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರೇನೆ ಎಲ್ಲದು ಸರಿ ಆಗೋದು. ಹಾಗಾಗಿ ಅದಕ್ಕೆಲ್ಲ ವ್ಯವಸ್ಥೆಯನ್ನ ರಾಜಣ್ಣ ಅವರು ಮಾಡ್ಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ ಇವ್ರಿಗೆ ಪುನಃ ಫೋನ್ ಮಾಡಿದ್ದಾರೆ, ಅಂದ್ರೆ ಈ ಯುವತಿಯರು ಯಾರೋ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡಬೇಕು, ಅಂದ್ರೆ ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಪರ್ಸನಲ್ ಆಗಿ ಭೇಟಿ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಕೇಳಿದ್ದಾರೆ. ಆದ್ರೆ ಇದಕ್ಕೆ ರಾಜಣ್ಣ ಅವರು ಒಪ್ಪಲಿಲ್ಲ. ಅದಾದ್ಮೇಲೆ ಮತ್ತೆ ಪುನಃ ಈ ಯುವತಿಯರು ಇವರ ಆಫೀಸಿಗೆ ಬಂದಿದ್ದಾರೆ ಅಥವಾ ಮನೆಗೆ ಬಂದಿದ್ದಾರೆ, ಈ ರೀತಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜಣ್ಣ ಅವರು ಕೂಡ ಎಲ್ಲ ರೀತಿಯಾದಂತಹ ತಯಾರಿನ ನಡೆಸ್ಕೊಂಡಿದ್ರು. ಅವ್ರು ಬಂದಾಗ ಅವರ ಟೀಮ್ ಅನ್ನ, ಅಂದ್ರೆ ಕೇವಲ ಯುವತಿಯರು ಮಾತ್ರ ಬರಲಿಲ್ಲ, ಅವ್ರ ಜೊತೆಗೆ ಅವ್ರದ ಟೀಮ್ನ ಕೆಲವರು ಕೂಡ ಇದ್ರಲ್ಲ, ಇವರೆಲ್ಲರೂ ಒಟ್ಟಾಗಿ ಅಣ್ಣನವರು ಮತ್ತೆ ಅವರ ತಂಡ ಏನಿದೆ ಅವರು ಇವ್ರನ್ನ ಹಿಡಿದ್ಬಿಟ್ಟಿದ್ದಾರೆ. ಹಿಡಿದು ಚೆನ್ನಾಗಿ ತದುಕಿದಾಗ ಅಥವಾ ಹೆದರಿಸಿದ್ದಾರೆ. ಆ ಸಂದರ್ಭದಲ್ಲಿ ಇದ್ರ ಹಿಂದಿರುವಂತ ರೂವಾರಿ ಯಾರು ಅಂದ್ರೆ ಈ ಯುವ ನಾಯಕನ ಹೆಸರು ಆವಾಗ ಹೊರಗಡೆ ಬಂದಿದೆ. ತಕ್ಷಣ ರಾಜಣ್ಣನವರು ಹೋಗಿ ಈ ಯುವ ನಾಯಕನನ್ನ ಎತ್ತಾಕೊಂಡು ಬಂದಿದ್ದಾರೆ. ಇಲ್ಲಿ ಚೆನ್ನಾಗಿ ತದುಕಿದಾಗ ಆತ ಬಾಯ್ ಬಿಟ್ಟಿದ್ದಾನೆ, ಇವರ ಬಾಸ್ ಯಾರು ಅಂತೇಳಿ. ಅಂದ್ರೆ ಈ CD ಫ್ಯಾಕ್ಟ್ರಿ ಇದೆಲ್ಲ ಹೇಳ್ತಾರಲ್ಲ, ಇದರ ಓನರ್ ಯಾರು, ಒರಿಜಿನಲ್ ಓನರ್ ಯಾರು, ಆ ಹೆಸರನ್ನ ಇವರು ಬಾಯ್ ಬಿಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಯುವ ನಾಯಕ. ಈ ಎಲ್ಲ ಪ್ರೊಸೆಸ್ ಅನ್ನ ರಾಜಣ್ಣ ಅವರು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ, ಅಂದ್ರೆ ಮೊಬೈಲ್ ನಲ್ಲಿ ಶೂಟ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇವ್ರನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟವರ ಮೊಬೈಲ್ಗಳನ್ನ ಎಲ್ಲದನ್ನು ಕೂಡ ಇವರು ಕಸ್ಕೊಂಡು ತಮ್ಮ ಬಳಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ನಿನ್ನೆ ಕೂಡ ಹೇಳಿದ್ರಲ್ಲ, ನನ್ನ ಹತ್ರ ಎಲ್ಲಾ ಸಾಕ್ಷಿಗಳಿದೆ ಅಂತ ಹೇಳ್ಕೊಂಡು, ಅಂದ್ರೆ ಇದೇ ಸಾಕ್ಷ್ಯ ಅವ್ರ ಹತ್ರ ಇರುವಂತಹದ್ದು. ಈಗ ಏನಾಗಿದೆ ಅಂದ್ರೆ ಈ ಪ್ರಭಾವಿ ನಾಯಕ ಫ್ಯಾಕ್ಟರಿ ಓನರ್ ಇದ್ದಾರಲ್ಲ, ಆತನಿಗೆ ಒಂದು ರೀತಿಯಾಗಿ ಭಯ ಹುಟ್ಟಿದೆ ಈಗ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಹಲವಾರು ಜನರನ್ನ ಇವರು ಈಗಾಗಲೇ ರಾಜಣ್ಣ ಅವ್ರು ನಿನ್ನೆ ಹೇಳಿದ್ರಲ್ಲ, ಹೆಚ್ಚು ಕಡಿಮೆ 48 ಜನರ ಪೆನ್ ಡ್ರೈವ್ಗಳು ಇವ್ರ ಕೈಲಿ ಇದೆ ಅಂತೇಳಿ ಹೇಳಿದ್ರಲ್ಲ. ಅಂದ್ರೆ ರಾಜಣ್ಣ ಅವರು ಎಕ್ಸಾಕ್ಟ್ ಫಿಗರ್ಸ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರು ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ, ಎಷ್ಟು ಜನರನ್ನ ಯಾವ ರೀತಿಯಲ್ಲಿ ಟ್ರ್ಯಾಪ್ ಮಾಡಿದ್ದಾರೆ, ಇದೆಲ್ಲದೂ ನಿಮ್ಗೆ ಗೊತ್ತಾಗ್ತದೆ. ಇಲ್ಲದಿದ್ರೆ 48 ಅಂತಕೊಂಡು ಎಕ್ಸಾಕ್ಟ್ ಆಗಿ ರಾಜಣ್ಣ ಅವರು ಹೇಳುವಂತ ಚಾನ್ಸಸ್ ಇರಲಿಲ್ಲ. ಈಗ ಟೋಟಲ್ ಆಗಿ ಏನಾಗಿದೆ ಅಂದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡಿಬೇಕು ಅಂತಕೊಂಡು ಹಠ ಹಿಡಿದು ನಿಂತು ಬಿಟ್ಟಿದ್ದಾರೆ. ಬಹುಶಃ ತನಿಖೆಗೆ ಇಲ್ಲಿವರೆಗೆ ಆದೇಶ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಪಕ್ಷದವರಾಗ್ಲಿ ಯಾರನ್ನು ಕೂಡ ರಕ್ಷಿಸುವಂತಹ ಪ್ರಶ್ನೆಯೇ ಇಲ್ಲ, ಇದು ಎಲ್ಲರ ಮರ್ಯಾದೆ ಪ್ರಶ್ನೆ, ಹಾಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೀತದೆ ಅಂತೇಳಿ ಹೇಳಿದ್ರು. ಈ ಮಧ್ಯದಲ್ಲಿ DK ಶಿವಕುಮಾರ್ ಅವ್ರನ್ನ ಇವತ್ತು ಪತ್ರಕರ್ತರು ಅವ್ರನ್ನ ಪ್ರಶ್ನೆ ಮಾಡಿದ್ರು. ರಾಜಣ್ಣ ಅವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಮುನಿರತ್ನ ಅವರ ವಿಷಯ ಕೂಡ ಅವ್ರು ಪ್ರಸ್ತಾಪ ಮಾಡಿದ್ರು. ನಿಮ್ಮ ಹೆಸರನ್ನ ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ಸರ್ ನಿಮ್ದೇನಾದ್ರು ಇನ್ವಾಲ್ವ್ಮೆಂಟ್ ಇಲ್ಲಿರಲ್ಲಿ ಇದೆಯಾ ಅಂತ ಹೇಳ್ಕೊಂಡು ಕೂಡ ಕೇಳಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಮುನಿರತ್ನ ಅವ್ರ ವಿಷಯ ನಿಮ್ಗೆ ಗೊತ್ತಲ್ಲ, ಅದ್ರ ಬಗ್ಗೆ ನಾನು ಮಾತಾಡಲು ಏನೆಲ್ಲ ನಡೆದಿದೆ ಎಲ್ಲ ಗೊತ್ತಲ್ಲ ನಿಮ್ಗೆ ಅಂತ ಹೇಳಿದ್ದಾರೆ. ನಂತರ ರಾಜಣ್ಣ ಅವರ ವಿಷಯ ಕೇಳಿದಾಗ ಇವ್ರು ಏನು ಮಾಡಿರ್ತಾರೆ, ಹಾಗಾಗಿ ಇವ್ರ ಹತ್ರ ಬಂದಿರ್ತಾರೆ, ಇಲ್ಲ ಅಂದ್ರೆ ಯಾಕೆ ಇವ್ರ ಹತ್ರ ಬರ್ತಾರೆ, ಯಾರೇ ಆಗ್ಲಿ ನೀವು ಯಾರಿಗಾರು ಹಲೋ ಹೇಳಿದ್ರೆ ಮಾತ್ರ ಅವ್ರು ಹಲೋ ಹೇಳ್ತಾರೆ ಹೊರತು ನಿಮ್ಮಷ್ಟು ನೀವಿದ್ರೆ ಯಾಕೆ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ರು. ಅಂದ್ರೆ ಇಲ್ಲಿ DK ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಾಜಣ್ಣ ಅವರೇ ಇದರಲ್ಲಿ ತಪ್ಪಿತಸ್ಥ, ಇವರೇ ಏನೋ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಈ ಒಂದು ಹೊಸ ಕಹಾನಿಯನ್ನ ಹೇಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ರು, ರಾಜಣ್ಣ ಅವರು ಇತ್ತೀಚಿನ ದಿನಗಳಲ್ಲಿ ಒಂದ್ ರೀತಿ ಹಿಟ್ ಅಂಡ್ ರನ್ ಕೇಸ್ ತರ ಆಗಿದೆ, ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ, ನೀವೇನಿದ್ರು ರಾಜಣ್ಣ ಅವ್ರ ಹತ್ರ ಕೇಳ್ಕೊಳ್ಳಿ ಅಂತ ತಕೊಂಡು ಹೋದ್ರು ಅವರು. ಇಲ್ಲಿ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ, ವಿರೋಧ ಪಕ್ಷದವರು ಮತ್ತೆ ಆಡಳಿತ ಪಕ್ಷದವರು ಇಬ್ರು ಕೂಡ ಹೇಳ್ತಾ ಇರೋದೇನಂದ್ರೆ, ಮುಖ್ಯಮಂತ್ರಿ ರೇಸ್ ನಲ್ಲಿರುವಂತಹ ಓರ್ವ ರಾಜಕೀಯ ಮುಖಂಡ ಈ ಸಿಡಿಗಳನ್ನ ಅಥವಾ ಪೆನ್ ಡ್ರೈವ್ ಗಳನ್ನ ರೆಡಿ ಮಾಡುವ ಫ್ಯಾಕ್ಟರಿಯ ಓನರ್ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ಯಾರು ನೀವೇ ಗೆಸ್ ಮಾಡಿ. ಇದ್ರ ಜೊತೆಲಿ ಈ ಹನಿಜಾಲದ ಸಂಪೂರ್ಣ ಆಪರೇಷನ್ಸ್ ನ ನೋಡ್ಕೊಂತ ಇರುವಂತಹ ಯುವ ನಾಯಕ ಯಾರು ಅದನ್ನ ಕೂಡ ನೀವು ಗೆಸ್ ಮಾಡಬಹುದು, ಅದು ನಿಮ್ಗೆ ಬಿಟ್ಟಿರುವಂತಹ ವಿಷಯ. ಇದು ಸ್ನೇಹಿತರೆ, ಈ ಹನಿಜಾಲದವರು ರಾಜಣ್ಣ ಅವ್ರನ್ನ ಯಾವ ರೀತಿ ಟ್ರ್ಯಾಪ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು, ಅದಕ್ಕೆ ವಿರುದ್ಧವಾಗಿ ರಾಜಣ್ಣ ಅವರು ಯಾವ ರೀತಿಯಾಗಿ ಆಪರೇಷನ್ಸ್ ನಡೆಸಿ ಅವ್ರನ್ನೇ ಹಿಡಿದು ಹಾಕಿದ್ರು ಅನ್ನುವ ಮುಖ್ಯವಾದಂತಹ ವಿಷಯ. ನೋಡೋಣ, ಇನ್ನೂ 1-2-3 ದಿನಗಳಲ್ಲಿ ಬಹುಶಃ ಈ ಮುಖ್ಯಸ್ಥ ಯಾರು ಇದೆಲ್ಲ ಹೆಸರುಗಳು ಕೂಡ ಹೊರಬರುವಂತಹ ಸಾಧ್ಯತೆಗಳು ಇರ್ತದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.